ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ದುರ್ಯೋಧನಿಗಾಗಿ ಕೇರಳದ ಕೊಲ್ಲಂ ಜಿಲ್ಲೆಯ ಪೂರ್ವಜಿಯಲ್ಲಿ ಒಂದು ದೇವಾಲಯವಿದೆ. ಅಲ್ಲಿ ದುರ್ಯೋಧನ ದೇವರು ಎನ್ನುವುದು ಒಂದು ವೈಶಿಷ್ಟ್ಯವಾದರೆ, ದೇವರ ಹೆಸರಿನಲ್ಲಿ ಭೂಕಂದಾಯ ಪಾವತಿಯಾಗುವುದು ಮತ್ತೊಂದು ವೈಶಿಷ್ಟ್ಯತೆ. ಭೂಕಂದಾಯ ವ್ಯವಸ್ಥೆ ಜಾರಿಯಾಗಿದ್ದಾಗಿನಿಂದಲೂ ಈ ದೇವಾಲಯ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದೆ. ದುರ್ಯೋಧನನ ಹೆಸರಿನಲ್ಲಿ ತೆರಿಗೆ ಪಾವತಿಯು ಸ್ಥಳೀಯ ಸಮುದಾಯವು ತಮ್ಮ ದೇವತೆಯೊಂದಿಗೆ ಹೊಂದಿರುವ ಆಳವಾದ ಭಾವನಾತ್ಮಕ ಬಂಧವನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದಲ್ಲಿ ದುರ್ಯೋಧನನನ್ನು ದೇವರು ಅಥವಾ ಭಗವಂತ ಎಂದು ಉಲ್ಲೇಖಿಸುವುದಿಲ್ಲ, ಆದರೆ ಪ್ರೀತಿಯಿಂದ ಅಜ್ಜ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ಅವರ ಹೆಸರಿನಲ್ಲಿ ಐತಿಹಾಸಿಕವಾಗಿ ತೆರಿಗೆ ಕಟ್ಟಲಾಗುತ್ತದೆ. ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಪೂರ್ವಜಿ ಗ್ರಾಮದ ಮಲೆನಾಡ ದುರ್ಯೋಧನ ದೇವಾಲಯದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಇದು ವಿಶಿಷ್ಟವಾದ ದೇವಾಲಯ, ಏಕೆಂದರೆ ಸಾಮಾನ್ಯವಾಗಿ ಭಾರತದಲ್ಲಿ ದುರ್ಯೋಧನನನ್ನು ದುಷ್ಟನಂತೆ ಪ್ರತಿನಾಯಕನಂತೆ ನೋಡುತ್ತಾರೆ. ಆದರೆ ಈ ದೇವಾಲಯದಲ್ಲಿ ಅವನನ್ನು ದೇವರಂತೆ ಪೂಜಿಸುತ್ತಾರೆ. ಮತ್ತು ಈ ದೇವಾಲಯದ ಹಿಂದೆ ಒಂದು ಅತ್ಯಂತ ಮನೋಹರವಾದ ದೈವಿಕ ಕಥೆ ಇದೆ. ಸುಮಾರು ವರ್ಷಗಳ ಹಿಂದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧವು ತೀವ್ರತೆಯನ್ನು ಹೊಂದಿತ್ತು. ದುರ್ಯೋಧನನು ತನ್ನ ಸಹೋದರರೊಂದಿಗೆ ಪಾಂಡವರನ್ನು ಪತ್ತೆ ಹಚ್ಚಲು ಹಿಮಾಲಯದ ಭಾಗದಿಂದ ದಕ್ಷಿಣ ಭಾರತಕ್ಕೆ ಪ್ರಯಾಣಿಸುತ್ತಿದ್ದನು. ದೈವಿಕ ನಿರ್ಧಾರವೋ ಅಥವಾ ದಾರಿ ತಪ್ಪಿದಂತೆಯೋ ದುರ್ಯೋಧನನು ಶಕ್ತಿಹೀನನಾಗಿ ಬಾಯಾರಿಕೆಯಿಂದ ನರಳುತ್ತಿದ್ದ ಕೇರಳದ ವ್ಯಕ್ತಿಗತೆಯಾದ ಭಾಗಕ್ಕೆ ತಲುಪುತ್ತಾನೆ. ಅವನ ಬಾಯಾರಿಕೆಯನ್ನು ತಣಿಸಲು ದುರ್ಯೋಧನನು ಒಂದು ಹೀನ ಜಾತಿಯ ಕುಟುಂಬದ ಮನೆ ತಲುಪುತ್ತಾನೆ. ಆ ಕುಟುಂಬದ ಜನರು ತಮ್ಮ ಬಡತನದ ನಡುವೆಯೂ ದುರ್ಯೋಧನನಿಗೆ ಆತಿಥ್ಯವನ್ನು ನೀಡುತ್ತಾರೆ. ಅವರ ಬಳಿ ಹೆಚ್ಚು ಸಂಪತ್ತು ಇರದಿದ್ದರೂ ಅವರು ದುರ್ಯೋಧನನಿಗೆ ನೀರು, ಆಹಾರ ಮತ್ತು ವಿಶ್ರಾಂತಿ ನೀಡುತ್ತಾರೆ. ದೂರದ ಊರುಗಳಲ್ಲಿ ರಾಜನಾಗಿ ಜನಿಸಿದ್ದ ದುರ್ಯೋಧನನು ಇಂತಹ ದಯಾಳತೆಯಿಂದ ಎದುರಿಸಿದ ಆತಿಥ್ಯವನ್ನು ಮೆಚ್ಚುತ್ತಾನೆ. ಅವರ ಆತಿಥ್ಯದ ಪ್ರತಿಯಾಗಿ ದುರ್ಯೋಧನನು ಹೃದಯದಿಂದ ಧನ್ಯತೆಯನ್ನು ವ್ಯಕ್ತಪಡಿಸುತ್ತಾನೆ. ಅವರು ನೀಡಿದ ಕೃತಜ್ಞತೆಗೆ ಪ್ರತಿಯಾಗಿ ದುರ್ಯೋಧನನು ಅವರಿಗೆ ಭೂಮಿಯನ್ನು ದಾನವಾಗಿ ನೀಡುತ್ತಾನೆ. ಭೂಮಿಯ ದಾನವು ಸಣ್ಣ ಕಾಡಿನ ಪ್ರದೇಶವಲ್ಲ, ಬೃಹತ್ ಭೂಮಿಯನ್ನು ದಾನವಾಗಿ ನೀಡುತ್ತಾನೆ. ಈ ಭೂಮಿಯು ಅವರ ಜೀವನವನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಭೂಮಿ ದಾನದ ಮೂಲಕ ಜನರು ತಮ್ಮ ಜೀವನವನ್ನು ಸುಧಾರಿಸುತ್ತಾರೆ. ದಾನ ಮಾಡಿದ ಭೂಮಿಯ ಮೇಲೆ ಜನರು ದುರ್ಯೋಧನನನ್ನು ದೇವರಂತೆ ಆರಾಧಿಸಲು ಮಲೆನಾಡ ದುರ್ಯೋಧನ ದೇವಾಲಯವನ್ನು ನಿರ್ಮಿಸುತ್ತಾರೆ. ದುರ್ಯೋಧನನು ತಮ್ಮ ಮೇಲೆ ದಯೆ ತೋರಿಸಿದ ನಾಯಕ ಎಂದು ಅವರು ಭಾವಿಸುತ್ತಾರೆ. ಈ ದೇವಸ್ಥಾನದ ಪ್ರಧಾನ ವಿಶೇಷ ಎಂದರೆ ಇಲ್ಲಿ ದುರ್ಯೋಧನನ ಮೂರ್ತಿ ಇರುವುದಿಲ್ಲ. ಈ ದೇವಾಲಯವು ನಿರಾಕಾರ ಪೂಜೆಯ ಪರಂಪರೆಯಾಗಿದೆ. ಮಲೆನಾಡ ದುರ್ಯೋಧನನ ದೇವಾಲಯದ ಪೂಜೆಗಳಲ್ಲಿ ವಿಶೇಷ ಬಗೆಯ ಪೂಜಾ ಪದ್ಧತಿಗಳನ್ನು ಕಾಣಬಹುದು. ಇಲ್ಲಿ ದುರ್ಯೋಧನನಿಗೆ ತಾಡಿ ಮತ್ತು ಮಾಂಸವನ್ನು ಅರ್ಪಿಸುತ್ತಾರೆ. ಇತರ ದೇವಾಲಯಗಳಲ್ಲಿ ಹೂವು, ಫಲ ಮತ್ತು ಧೂಪದ ಪೂಜೆಗೆಂದು ಮಹತ್ವವಿದ್ದರೂ ಈ ದೇವಸ್ಥಾನದ ಪೂಜೆಗಳು ವಿಭಿನ್ನವಾಗಿವೆ. ದೇವಾಲಯವು ತನ್ನ ವಾರ್ಷಿಕ ಉತ್ಸವವನ್ನು ಬಹಳ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಈ ಹಬ್ಬವು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ.
ಉತ್ಸವದಲ್ಲಿ ಆನೆಗಳ ಆಕರ್ಷಕ ಅಲಂಕಾರ ಮತ್ತು ಸಾಂಪ್ರದಾಯಿಕ ಕಲೆಗಳ ಪ್ರದರ್ಶನವನ್ನು ಕಾಣಬಹುದು. ದುರ್ಯೋಧನನು ದುಷ್ಟನಂತೆ ನೋಡಿದರೂ ಈ ಗ್ರಾಮದಲ್ಲಿ ಅವನನ್ನು ದಾನಶೀಲ ಧೈರ್ಯಶಾಲಿ ನಾಯಕನಂತೆ ಪೂಜಿಸುತ್ತಾರೆ. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಪ್ರತಿ ವ್ಯಕ್ತಿಯು ವಿವಿಧ ಸ್ಥಳಗಳಲ್ಲಿ ವಿಭಿನ್ನ ರೀತಿಯ ಗೌರವವನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರಗಳು.